ನಮಸ್ಕಾರ. ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ಈ ದಿನದ ಹೆಡ್ಲೈನ್ಸ್. ಆಲಗೂಡು PAACS ಅಧ್ಯಕ್ಷರಾಗಿ ನಟರಾಜು ಆಯ್ಕೆ. ದಲಿತ ರೈತರಿಗೆ ತೊಂದರೆ ನೀಡುತ್ತಿರುವ ಗುಂಡ್ಲುಪೇಟೆ ತಾಲೂಕು ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಶಾಖೆ ವತಿಯಿಂದ ಮನವಿ. ಮದ್ದೂರು ಸಹಕಾರ ಸಂಘ ಎಸ್ ಬಾಲರಾಜ್ ಬೆಂಬಲಿಗರು ಜಯಬೇರಿ. ಕೊಳ್ಳೇಗಾಲ ನಗರಸಭಾ ನೂತನ ನಾಮನಿರ್ದೇಶನ ಸದಸ್ಯರಾದ ದೇವಾನಂದ್ರವರಿಗೆ ಸನ್ಮಾನ. ಕೊಳ್ಳೇಗಾಲದಲ್ಲಿ ರಾಜ್ಯ ಸರ್ಕಾರದ ಅಧಿಸೂಚನೆ ಉಲ್ಲಂಘಿಸಿ ನಗರಸಭೆಯಿಂದ ಅನಧಿಕೃತ ಬಡಾವಣೆಗಳಿಂದ ದುಪ್ಪಟ್ಟು ತೆರಿಗೆ ವಸೂಲಾತಿ ವಿರೋಧಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಆಲಗೂಡು PAACS ಅಧ್ಯಕ್ಷರಾಗಿ ನಟರಾಜು ಆಯ್ಕೆ. ಟಿ.ನರಸೀಪುರ ಪಟ್ಟಣದ ಆಲಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಪಿ. ನಟರಾಜ್, ಉಪಾಧ್ಯಕ್ಷರಾಗಿ ನಂಜುಂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಕಚೇರಿಯಲ್ಲಿ ಬುಧವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪಿ. ನಟರಾಜ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಂಜುಂಡ ಅವರನ್ನು ಹೊರತುಪಡಿಸಿ ಬೇರ್ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ, ಉಪಾಧ್ಯಕ್ಷರಾಗಿ ನಟರಾಜು, ನಂಜುಂಡ ಆಯ್ಕೆಗೊಂಡರು. ಚುನಾವಣಾ ಅಧಿಕಾರಿಯಾಗಿ ಹಸೀನಾ ಕಾರ್ಯನಿರ್ವಹಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ನಟರಾಜುರವರು ತಮ್ಮ ಆಯ್ಕೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದ ತಿಳಿಸಿದರು. ಸರ್ಕಾರದ ವತಿಯಿಂದ ಸಿಗುವ ಸೌಲಭ್ಯಗಳನ್ನು ಸಂಘದ ಮೂಲಕ ರೈತರಿಗೆ ಸಮರ್ಪಕವಾಗಿ ತಲುಪಿಸಲಾಗುವುದು. ಸಂಘದಲ್ಲಿ ಸಾಲ, ರಸಗೊಬ್ಬರ, ಬಿತ್ತನೆ ಬೀಜ ಮತ್ತು ಇತರೆ ಉಪಕರಣಗಳನ್ನು ರೈತರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಟಿ.ನರಸೀಪುರದ PAPCMS ಅಧ್ಯಕ್ಷ ಸುಬ್ರಹ್ಮಣ್ಯ ಸಹದೇವ್, ಕಸಬಾ PAACS ಅಧ್ಯಕ್ಷ ಡಣಾಯಕನಪುರ ಮಲ್ಲಣ್ಣ, ಉಪಾಧ್ಯಕ್ಷ ಪಣೀಶ್ ಕುಮಾರ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರಮೇಶ್, ಮುಖಂಡರಾದ ಸಿ. ಮಹದೇವ್, ಅರುಣ್ ಕುಮಾರ್, ಗುರುಸ್ವಾಮಿ, ಲಿಂಗರಾಜ್, ಅಮಾಸೇಗೌಡ, ನಾಗಣ್ಣ, ಮೂರ್ತಿ, ಹೊಸಪುರ, ನವೀನ್, ಸುರೇಶ್, ಯೋಗೇಶ್, ಮನೋಜ್ ಸೇರಿದಂತೆ ಪುರಸಭೆ ಸದಸ್ಯರು ಇತರರು ಹಾಜರಿದ್ದರು. ದಲಿತ ರೈತರಿಗೆ ತೊಂದರೆ ನೀಡುತ್ತಿರುವ ಗುಂಡ್ಲುಪೇಟೆ ತಾಲೂಕು ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಶಾಖೆ ವತಿಯಿಂದ ಮನವಿ. ಗುಂಡ್ಲುಪೇಟೆ ತಾಲೂಕಿನ ಚಿಕ್ಕಾಟಿ ಗ್ರಾಮದ ಸರ್ವೆ ನಂಬರ್ 273/1ರಲ್ಲಿ ದಾರಿ ಬಿಡಿಸಿಕೊಡುವಂತೆ ದಲಿತ ರೈತರಿಗೆ ತೊಂದರೆ ನೀಡುತ್ತಿರುವ ಗುಂಡ್ಲುಪೇಟೆ ತಾಲೂಕು ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಗುಂಡ್ಲುಪೇಟೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಶಾಖೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲಾಧಿಕಾರಿಗಳ ಆಪ್ತ ಸಹಾಯಕರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿ ಚಿಕ್ಕಾಟಿ ಗ್ರಾಮದ ಸರ್ವೆ ನಂಬರ್ 273/1ರಲ್ಲಿ ಚಿಕ್ಕಮಾದಯ್ಯ ಬಿನ್ಲೇಟ್ ದೊಡ್ಡಗಂಡಯ್ಯ, ಮಹದೇವಯ್ಯ ಬಿನ್ಲೇಟ್ ದೊಡ್ಡಗಂಡಯ್ಯ ಎಂಬುವರಿಗೆ 0.29.8 ಗುಂಟೆ ಜಮೀನು ಇದ್ದು, ಈ ಜಮೀನಿನಲ್ಲಿ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಅದೇ ಗ್ರಾಮದ ಚಿಕ್ಕೇಗೌಡ ಎಂಬುವರು ಜಮೀನಿಗೆ ವ್ಯವಸಾಯ ಮಾಡಲು ಹೋಗುವುದಕ್ಕೆ ದಾರಿ ಇಲ್ಲವೆಂದು ತಹಸೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟ ಬಳಿಕ ತಹಸೀಲ್ದಾರ್ ಅವರು ಸಂಬಂಧಪಟ್ಟ ಬಾಜುದಾರನ ಸರ್ವೆ ನಂಬರ್ 273/1ರಲ್ಲಿನ 0.29.8 ಗುಂಟೆ ಜಮೀನಿದ್ದು, ಇದರ ಮಧ್ಯದಲ್ಲಿ ಅಕ್ಕಪಕ್ಕ ದಾರಿ ಇದ್ದರೂ ದಲಿತ ರೈತರಾದ ಚಿಕ್ಕಮಾದಯ್ಯ ಜಮೀನಿನ ಮೇಲೆ ದಾರಿ ಬಿಡಿಸಿಕೊಡಲು ಹೋಗಿರುವ ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳ ನಡೆಯನ್ನು ತಾಲೂಕು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸಿದೆ. ಚಿಕ್ಕಟಿ ಗ್ರಾಮದಲ್ಲಿ ವಾಸವಿರುವ ದಲಿತ ಕುಟುಂಬ ಮತ್ತು ಮಹದೇವಯ್ಯರ ಈ ಎರಡು ಕುಟುಂಬಗಳು ಕೇವಲ 0.29.8 ಗುಂಟೆಯಲ್ಲೇ ಅಲ್ಪ ಜಮೀನಿನಲ್ಲಿ ಅತಿ ಸಣ್ಣ ರೈತರಾಗಿದ್ದು ಸುಮಾರು 6 ಜನರಿದ್ದು ಅವರ ಜೀವನೋಪಾಯಕ್ಕಾಗಿ ಇದನ್ನೇ ಅವಲಂಬಿಸಿದ್ದಾರೆ. ಮಾರ್ಚ್ 17ರಂದು ದೂರವಾಣಿ ಮುಖಾಂತರ ಮಹದೇವ ಸ್ವಾಮಿ ಸರ್ವೆ ಮಾಡುತ್ತೇವೆಂದು ದೂರವಾಣಿ ಮುಖಾಂತರ ತಿಳಿಸುತ್ತಾರೆ. ಅದರಂತೆ ಸೋಮವಾರ ದಿನ ಬೆಳಗ್ಗೆ 11:30 ಸಮಯದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಸಹಾಯಕರಿಬ್ಬರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಜಮೀನಿನ ನಕ್ಷೆಯಲ್ಲಿ ದಾರಿ ಇಲ್ಲದ ಕಾರಣ ವಾಪಸ್ಸಾಗಿರುತ್ತಾರೆ. ಆದರೆ ಚಿಕ್ಕೇಗೌಡ ಎಂಬುವರ ಸರ್ವೆ ನಂಬರ್ 186ರಲ್ಲಿ ಜಮೀನಿದ್ದು ಅವರಿಗೆ ಜಮೀನಿಗೆ ದಾರಿ ಬಿಡಿಸಿಕೊಡಲು ಚಿಕ್ಕಮಾದಯ್ಯ ಎಂಬುವರು ಕುಟುಂಬದ ಮೇಲೆ ಪದೇ ಪದೇ ನೋಟಿಸ್ ಜಾರಿ ಮಾಡಿ ತೊಂದರೆ ನೀಡುತ್ತಿರುವುದು ಕಾನೂನು ಬಾಹಿರವಾಗಿರುತ್ತದೆ ಎಂದು ದೂರಿದ್ದಾರೆ. ಚಿಕ್ಕಮಾದಯ್ಯ ಮತ್ತು ಮಹದೇವರಿಗೆ ಸೂಕ್ತ ರಕ್ಷಣೆ ಕೊಟ್ಟು ನ್ಯಾಯ ದೊರಕಿಸಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿರುವ ಮನವಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಮಂಜುಸ್ವಾಮಿ, ಹುಣಸೂರುಪುರ ತಾಲೂಕು ಸಂಚಾಲಕ ರಂಗಸ್ವಾಮಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಅಂಬೇಡ್ಕರ್ ಸೇನಾ ರಾಜ್ಯಾಧ್ಯಕ್ಷ ನಾಗೇಂದ್ರ ಬಸವಟ್ಟಿಗೆ ಹಾಗೂ ತಾಲೂಕು ಅಧ್ಯಕ್ಷ ಮುಲ್ಲೂರು ಸ್ವಾಮಿ, ರೈತ ಮಾದೇಸ್ವಾಮಿ, ಕುಮಾರ್ ಸಂಜು ಹಾಜರಿದ್ದರು.
ಮದ್ದೂರು ಸಹಕಾರ ಸಂಘ ಎಸ್ ಬಾಲರಾಜ್ ಬೆಂಬಲಿಗರು ಜಯಬೇರಿ. ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಮುಖಂಡ ಮಾಜಿ ಶಾಸಕ ಎಸ್ ಬಾಲರಾಜ್ ಬೆಂಬಲಿಗರು ಜಯಬೇರಿ ಬಾರಿಸಿದ್ದಾರೆ. ಒಟ್ಟು 12 ಜನ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ಇದರಲ್ಲಿ 11 ಮಂದಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಈ ಸಂದರ್ಭದಲ್ಲಿ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿದ ಮಾಜಿ ಶಾಸಕ ಎಸ್ ಬಾಲರಾಜ್ ಮಾತನಾಡಿ, ಸಹಕಾರ ಸಂಘದ ಧ್ಯೇಯ ವಾಕ್ಯವಾಗಿರುವ ಸೇವೆಗಾಗಿ ಬಾಳು ತತ್ವದಡಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು, ಮದ್ದೂರು ಗ್ರಾಮಕ್ಕೆ ಪ್ರತ್ಯೇಕ ಸಹಕಾರ ಸಂಘ ಮಾಡಬೇಕೆಂಬ ನಿಟ್ಟಿನಲ್ಲಿ ಕಳೆದ 20 ವರ್ಷಗಳಿಂದ ನಾನು ಪ್ರಯತ್ನಿಸುತ್ತಿದ್ದೆ. 5 ವರ್ಷಗಳ ಹಿಂದೆ ಇಲ್ಲಿಗೆ ಪ್ರತ್ಯೇಕ ಸಂಘವಾಯಿತು. ನಾನು ಇಲ್ಲಿಗೆ ಪ್ರಥಮ ಅಧ್ಯಕ್ಷನಾಗಿ ಆಯ್ಕೆಯಾದೆ. ಆರಂಭವಾದ್ದರಿಂದ ಕೆಲವು ಸಮಸ್ಯೆ ಬಂದವು. ಈಗ ಅದೆಲ್ಲ ನಿವಾರಣೆಯಾಗಿದೆ. ಈ ಚುನಾವಣೆಯಲ್ಲಿ 5 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನುಳಿದ 7 ಕ್ಷೇತ್ರಗಳಲ್ಲಿ 6ರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಅಭೂತಪೂರ್ವ ಗೆಲುವು ಸಾಧಿಸಿ ಒಟ್ಟು 11 ಮಂದಿ ಇದ್ದಾರೆ. ಈ ಗೆಲುವು ನನಗೆ ವೈಯಕ್ತಿಕವಾಗಿ ಹೊಸ ಬಲ ಕೊಟ್ಟಿದೆ. ಸಂಘವನ್ನು ಮುನ್ನಡೆಸಲು ಅನೇಕ ಸವಾಲುಗಳಿದೆ. ಇದನ್ನು ಲಾಭದತ್ತ ಕೊಂಡೊಯ್ಯುವ ಕೆಲಸ ಮೊದಲಾಗಬೇಕು. ಪಡಿತರವನ್ನು ವಿತರಣೆ ಮಾಡುವುದು, ರಸಗೊಬ್ಬರ ಮಾರಾಟ, ಹೊಸದಾಗಿ ಸಾಲ ನೀಡುವ ಮೂಲಕ ಈ ಸಂಘವನ್ನು ಲಾಭದತ್ತ ಕೊಂಡೊಯ್ಯಬೇಕು. ಅಲ್ಲದೆ ಇದಕ್ಕೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ದುಡಿಯಬೇಕು. ಈಗ ಆಯ್ಕೆಯಾಗಿರುವ ನಿರ್ದೇಶಕರು ಸಾರ್ವಜನಿಕರ ಸೇವೆಯೇ ಸಹಕಾರ ಸಂಘದ ತತ್ವದಡಿಯಲ್ಲಿ ಕೆಲಸ ಮಾಡಬೇಕು. ಇಲ್ಲಿರುವ ಸದಸ್ಯರ ಭರವಸೆಗಳನ್ನು ಹುಸಿಗೊಳಿಸಬಾರದು. ಎಲ್ಲರೂ ಒಮ್ಮತದಿಂದ ಸೇರಿ ಸೊಸೈಟಿಯ ಅಭಿವೃದ್ಧಿಗೆ ದುಡಿಯಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕ ಜಗದೀಶ್, ಅಯ್ಯಪ್ಪಸ್ವಾಮಿ, ಚಿಕ್ಕಬಸವಯ್ಯ, ಪುಟ್ಟರಂಗಶೆಟ್ಟಿ, ಬಿ ಪುಟ್ಟಸ್ವಾಮಿ, ಸತೀಶ್, ನಂಜುಂಡಸ್ವಾಮಿ, ಪಿ ಪುಟ್ಟಮಾದಪ್ಪ ರವರನ್ನು ಸನ್ಮಾನಿಸಲಾಯಿತು. ಮುಖಂಡರಾದ ಮದ್ದೂರು ಸೋಮು, ನರೇಂದ್ರ, ಶಾಂತರಾಜು, ಮಹದೇವಸ್ವಾಮಿ, ಬುದಿತಿಟ್ ನಾಗೇಂದ್ರ, ದೇವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊಳ್ಳೇಗಾಲ ನಗರಸಭಾ ನೂತನ ನಾಮನಿರ್ದೇಶನ ಸದಸ್ಯರಾದ ದೇವಾನಂದ್ರವರಿಗೆ ಸನ್ಮಾನ. ಕೊಳ್ಳೇಗಾಲದಲ್ಲಿ ತಾಲೂಕು ಕ್ರೈಸ್ತ ಸಮುದಾಯ ಕ್ಷೇಮಾಭಿವೃದ್ಧಿ ಒಕ್ಕೂಟದ ವತಿಯಿಂದ ನಗರಸಭೆ ನೂತನ ನಾಮನಿರ್ದೇಶನ ಸದಸ್ಯರಾಗಿ ನೇಮಕಗೊಂಡ ದೇವಾನಂದ್ರವರನ್ನು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಪಟ್ಟಣದ ರೋಟರಿ ಭವನದಲ್ಲಿ ನಡೆದ ಸಭೆಯಲ್ಲಿ ದೇವಾನಂದ್ರವರಿಗೆ ಶಾಲುಹಾರ ಹಾಕಿ ಫಲಪುಷ್ಪ ನೀಡುವ ಮೂಲಕ ಅಭಿನಂದಿಸಲಾಯಿತು. ಅಧ್ಯಕ್ಷ ಸೆಲ್ವರಾಜ್ ಮಾತನಾಡಿ, ನಮ್ಮ ಕ್ರೈಸ್ತ ಸಮುದಾಯದ ಯುವ ಮುಖಂಡ ದೇವಾನಂದ್ರವರನ್ನು ಗುರುತಿಸಿ ಅವರಿಗೆ ಉತ್ತಮ ಸ್ಥಾನಮಾನ ನೀಡಿರುವ ಶಾಸಕರು, ಸಂಸದರು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು. ನಮ್ಮ ಕ್ರೈಸ್ತ ಸಮುದಾಯದ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇದುವರೆಗೂ ಬಡ ಜನರ ಸಾಕಷ್ಟು ಸೇವೆ ಸಲ್ಲಿಸುತ್ತಾ ಬಂದಿದೆ. ಅದೇ ರೀತಿ ಮೇ ತಿಂಗಳ ಮೊದಲನೇ ವಾರದಲ್ಲಿ ಪಟ್ಟಣದಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಅಂದಿನ ಶಿಬಿರದಲ್ಲಿ ನಮ್ಮ ಕ್ರೈಸ್ತ ಒಕ್ಕೂಟದ ಎಲ್ಲ ಸದಸ್ಯರು ಭಾಗವಹಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ಉಪಾಧ್ಯಕ್ಷ ಭಾಸ್ಕರ್ ಅವರನ್ನು ಸಭೆಯಲ್ಲಿ ಸೇರ್ಪಡೆ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕ್ರೈಸ್ತ ಸಮುದಾಯದ ಕ್ಷೇಮಾಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ಸೆಲ್ವರಾಜ್, ಗೌರವಾಧ್ಯಕ್ಷ ವಿನ್ಸೆಂಟ್, ಹಿರಿಯ ಉಪಾಧ್ಯಕ್ಷರಾದ ಟಿ ಜಾನ್ ಪೀಟರ್, ಉಪಾಧ್ಯಕ್ಷ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಮುತ್ತುಕುಮಾರ್, ಕಾರ್ಯದರ್ಶಿ ಸದಾನಂದ್ ಸಾಧು, ಸಭಾ ಹಿರಿಯರು ಕರುಣಾಕರ್, ನಿರ್ದೇಶಕ ಭಕ್ತರಾಜ್ ಸಾಲುಮನ್, ಫಾಸ್ಟರ್ ಅಂತೋಣಿ, ಜೇರು ಬಾಬೆಲ್ ಸೇರಿದಂತೆ ಇತರರು ಹಾಜರಿದ್ದರು. ಕೊಳ್ಳೇಗಾಲದಲ್ಲಿ ರಾಜ್ಯ ಸರ್ಕಾರದ ಅಧಿಸೂಚನೆ ಉಲ್ಲಂಘಿಸಿ ನಗರಸಭೆಯಿಂದ ಅನಧಿಕೃತ ಬಡಾವಣೆಗಳಿಂದ ದುಪ್ಪಟ್ಟು ತೆರಿಗೆ ವಸೂಲಾತಿ ವಿರೋಧಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಕೊಳ್ಳೇಗಾಲದಲ್ಲಿ ರಾಜ್ಯ ಸರ್ಕಾರದ ಅಧಿಸೂಚನೆ ಉಲ್ಲಂಘಿಸಿ ನಗರಸಭೆ ಅನಧಿಕೃತ ಬಡಾವಣೆಗಳಿಗೆ ಆಸ್ತಿ ತೆರಿಗೆದಾರರಿಂದ ದುಪ್ಪಟ್ಟು ತೆರಿಗೆ ವಸೂಲಾತಿ ಮಾಡುತ್ತಿರುವ ನಗರಸಭೆ ಅಧಿಕಾರಿಗಳ ದ್ವಂದ್ವ ನೀತಿ ಖಂಡಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ನಗರಸಭಾ ಕಚೇರಿ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನಿಟ್ಟು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಪಟ್ಟಣದ ನಗರಸಭಾ ಕಚೇರಿ ಮುಂಭಾಗ ನಗರಸಭಾ ಸದಸ್ಯರಾದ ಜಯಮರಿ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಕೆಲಕಾಲ ಪ್ರತಿಭಟನೆ ನಡೆಸಿದರು. ನಗರಸಭಾ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ನಗರಸಭಾ ಸದಸ್ಯೆ ಜಯಮರಿ ಮಾತನಾಡಿ, ಸರ್ಕಾರದ ಆದೇಶದಂತೆ ಅನಧಿಕೃತ ಬಡಾವಣೆಗಳಿಗೆ ಈ ಸ್ವತ್ತು ಕೊಡುತ್ತಿರಲಿಲ್ಲ. ಆದರೆ 2025ರ ಫೆಬ್ರವರಿ 17ರಂದು ಸರ್ಕಾರ ರಾಜ್ಯಪತ್ರ ಹೊರಡಿಸಿದ್ದು ಅನಧಿಕೃತ ಬಡಾವಣೆಗಳಿಗೆ ಈ ಸ್ವತ್ತು ಕೊಡುವಂತೆ ತಿಳಿಸಿದೆ. 2023-24ನೇ ಸಾಲಿನ ಹಿಂಭಾಗದಲ್ಲಿ 6 ವರ್ಷದ ತನಕ ಕಂದಾಯ ವಸೂಲಿ ಮಾಡುವಂತೆ ಆದೇಶಿಸಿದೆ. ಇದರ ಮಧ್ಯೆ 1 ವರ್ಷಕ್ಕೆ ದುಪ್ಪಟ್ಟು ಮಾಡುವಂತೆ ತಿಳಿಸಿದೆ. ನಗರಸಭೆಯಿಂದ ಈ ಸ್ವತ್ತು ಆಗಿರುವುದರಿಂದ ಕಂದಾಯ ಕಟ್ಟುವಂತೆ ಅಧಿಕಾರಿಗಳು ಹೇಳುತ್ತಾರೆ. ಅನಧಿಕೃತ ಬಡಾವಣೆಗಳಲ್ಲಿ ಈ ಸ್ವತ್ತು ಕೊಡದಿದ್ದರೂ ಮನೆ ನಿರ್ಮಿಸಿಕೊಂಡಿದ್ದಾರೆ. ಇದರಿಂದಾಗಿ ಒಬ್ಬೊಬ್ಬ ತೆರಿಗೆದಾರರಿಂದ ಲಕ್ಷಾಂತರ ಕಂದಾಯ ಬರಬೇಕಿದೆ. ಸರ್ಕಾರದ ಆದೇಶದಂತೆ ಕಂದಾಯ ವಸೂಲಾತಿ ಮಾಡಲಿ. ಜಿಲ್ಲಾಡಳಿತ ಪೌರಾಡಳಿತದ ಆದೇಶವಿಲ್ಲದೆ ಕಂದಾಯ ವಸೂಲಿ ಮಾಡುವಂತೆ ಆದೇಶಿಸಿದರೆ ಕೂಡಲೇ ಜಿಲ್ಲಾಧಿಕಾರಿಗಳು ತನಿಖೆ ನಡೆಸಬೇಕು ಎಂದರು. ರೈತ ಮುಖಂಡ ದಶರಥ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಆಲಗೂಡು PAACS ಅಧ್ಯಕ್ಷರಾಗಿ ನಟರಾಜು ಆಯ್ಕೆ.
ದಲಿತ ರೈತರಿಗೆ ತೊಂದರೆ ನೀಡುತ್ತಿರುವ ಗುಂಡ್ಲುಪೇಟೆ ತಾಲೂಕು ತಹಸೀಲ್ದಾರ್ ಮತ್ತು ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ತಾಲೂಕು ದಲಿತ ಸಂಘರ್ಷ ಸಮಿತಿ ಶಾಖೆ ವತಿಯಿಂದ ಮನವಿ. ಮದ್ದೂರು ಸಹಕಾರ ಸಂಘ ಎಸ್ ಬಾಲರಾಜ್ ಬೆಂಬಲಿಗರು ಜಯಬೇರಿ. ಕೊಳ್ಳೇಗಾಲ ನಗರಸಭಾ ನೂತನ ನಾಮನಿರ್ದೇಶನ ಸದಸ್ಯರಾದ ದೇವಾನಂದ್ರವರಿಗೆ ಸನ್ಮಾನ. ಕೊಳ್ಳೇಗಾಲದಲ್ಲಿ ರಾಜ್ಯ ಸರ್ಕಾರದ ಅಧಿಸೂಚನೆ ಉಲ್ಲಂಘಿಸಿ ನಗರಸಭೆಯಿಂದ ಅನಧಿಕೃತ ಬಡಾವಣೆಗಳಿಂದ ದುಪ್ಪಟ್ಟು ತೆರಿಗೆ ವಸೂಲಾತಿ ವಿರೋಧಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ.